ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP ಹೋಮ್ 30-50 ಡೈಮೆನ್ಷನ್ ಅಲ್ಲಿ ಲಕ್ಸುರಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿರೋ ಡುಪ್ಲೆಕ್ಸ್ ಹೌಸ್ ನ ಯಾರಾದ್ರೂ ಹುಡುಕ್ತಾ ಇದ್ರೆ ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ. ಲಕ್ಸುರಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿರೋ ಡುಪ್ಲೆಕ್ಸ್ ಹೌಸ್ ಅಲ್ಲಿ ಓನರ್ ಇದ್ಕೊಂಡು ಜೊತೆನಲ್ಲಿ ಒಂದು 50,000 ರೆಂಟಲ್ ಇನ್ಕಮ್ ಬರೋಂತ ಪ್ರಾಪರ್ಟಿನ ತಂದಿದ್ದೀನಿ. ಸ್ಕಿಪ್ ಮಾಡದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾನೆ ಇರ್ತೀವಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ, 30x50 1500 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. 6000 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಡಪ್ ಏರಿಯಾ ಇರುತ್ತೆ. ಸೊ ರೋಡ್ ನೋಡ್ತಾ ಇದೀರಾ, 30 ಫೀಟ್ ರೋಡ್, ವೈಡ್ ರೋಡ್ ಬರುತ್ತೆ. ವೆಸ್ಟ್ ಫೇಸಿಂಗ್ ಸೈಟ್ ಬರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೊ ಫ್ರಂಟ್ ಎಲಿವೇಶನ್ ನೋಡ್ತಾ ಇರೋದು ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ಫ್ರಂಟ್ ಅಲ್ಲಿ ನೋಡ್ತಾ ಇದೀರಾ, ಪ್ಲಾಂಟ್ಸ್ ಗಳೆಲ್ಲ ಹಾಕೊಳ್ಳಕ್ಕೆ ಪ್ರಾವಿಷನ್ ಮಾಡಿದರೆ ವಿತ್ ನೇಮ್ ಬೋರ್ಡ್ ಗೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಇಂದ ಕಂಪ್ಲೀಟ್ ಆಗಿ ಏನೇನ್ ಬರುತ್ತೆ ಅಂತ ತೋರಿಸ್ಕೊಳ್ತೀನಿ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ನೋಡ್ತಾ ಇದೀರಾ, 3 ಮನೆಗೂ UPS ಪ್ರಾವಿಷನ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಗ್ರೌಂಡ್ ಫ್ಲೋರ್ ಇಂದಾನೆ ನಿಮ್ಗೆ ಲಿಫ್ಟ್ ಆಕ್ಸಿಸ್ ಆಪ್ಷನ್ ಇರುತ್ತೆ. ಸೊ ಪ್ರತಿ ಫ್ಲೋರ್ಗೂ ಇಲ್ಲಿಂದಾನೆ ಲಿಫ್ಟ್ ಆಕ್ಸಿಸ್ ಸಿಗುತ್ತೆ. ಸೊ ಪ್ರತಿ ಫ್ಲೋರ್ಗೂ ಹೋಗ್ಬೋದು ಇಲ್ಲಿಂದಾನೆ. ಸೊ ಇದು ಬಂದು ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ, ದೊಡ್ಡದಾಗಿದೆ ಪಾರ್ಕಿಂಗ್ ಏರಿಯಾ. ಸೊ ಏನಿಲ್ಲ ಅಂತಂದ್ರು 4 ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಇದೆ. ವಿತ್ 2 ವೀಲರ್ಸ್ ಗಳು ಪಾರ್ಕ್ ಮಾಡ್ಕೊಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಓನ್ ಬೋರ್ವೆಲ್ ಆಪ್ಷನ್ ಬರುತ್ತೆ. ಸೊ 800 ಅಡಿ ಡೆಪ್ತ್ ಹೋಗಿದೆ ಬೋರ್ವೆಲ್. ಸೊ ಕಾವೇರಿ ವಾಟರ್ ಆಪ್ಷನ್ ಇದೆ. 15,000 ಲೀಟರ್ ಕೆಪಾಸಿಟಿ ಇರೋಂತ ಸಂಪ್ ಇದೆ. ಸೊ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿ ಒಂದು ಆಕ್ಚುಲಿ ಕಾಮನ್ ಬಾತ್ರೂಮ್ ಬರುತ್ತೆ, ಅದನ್ನು ತೋರಿಸ್ಕೊಡ್ತೀನಿ ನೋಡಿ. ಇದು ಬಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಎಮರ್ಜೆನ್ಸಿ ಇದ್ದಾಗ ಯೂಸ್ ಮಾಡ್ಕೊಳ್ಬಹುದು ಆ ತರ. ಸೊ ಇದೇನಂತಂದ್ರೆ ಇಲ್ಲಿ ನೀವು ಇದನ್ನ ಈ ಪೋರ್ಷನ್ ಏನ್ ಬರುತ್ತೆ, ಸೊ ಇಲ್ಲಿ ಬಾಕ್ಸ್ ಟೈಪ್ ಅಲ್ಲಿ ಏನ್ ಕಾಣ್ತಾ ಇದೆ ಪೋರ್ಷನ್, ಈ ಪೋರ್ಷನ್ ನ ಒಂದು ವಾಲ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇದು ಸೆಕ್ಯೂರಿಟಿ ರೂಮ್ ತರನು ಕೂಡ ಯೂಸ್ ಮಾಡ್ಕೊಬಹುದು. ಇನ್ ಕೇಸ್ ನಿಮಗೆ ಬೇಕು ಅಂತಂದ್ರೆ ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು. ಸೊ ಇಲ್ಲಿ ಒಂದು ಗ್ಯಾಸ್ ಲೈನ್ ಬರುತ್ತೆ 3 ಮನೆಗೂ. ಸೊ ಇಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಪಾರ್ಕಿಂಗ್ ಆಪ್ಷನ್ ಬರುತ್ತೆ. ಫಸ್ಟ್ ಫ್ಲೋರ್ ಅಲ್ಲಿ 2 BHK ಮನೆ ಬರುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ 2 BHK ಮನೆ ಬರುತ್ತೆ. 3rd 4th ಬಂದು ಡ್ಯೂಪ್ಲೆಕ್ಸ್ ಬರುತ್ತೆ. ಸೊ ಈ ಕಡೆ ಪೋರ್ಷನ್ ಇಂದ ನೋಡ್ತಾ ಇದೀರಾ, ಸೊ ಪಾರ್ಕಿಂಗ್ ಏರಿಯಾ ಯಾವ ತರ ಬರುತ್ತೆ ಅಂತ ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ, ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಫ್ಲೋರಿಂಗ್ ನೋಡ್ತಾ ಇದೀರಾ, ಸೊ ಕಂಪ್ಲೀಟ್ ಆಗಿ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ಕಡೆ ಸ್ವಿಚ್ ಬೋರ್ಡ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಏನಂತಂದ್ರೆ ಡೈರೆಕ್ಟ್ ಆಗಿ ಫಸ್ಟ್ ಫ್ಲೋರ್ ಬಂದು ಸೆಕೆಂಡ್ ಫ್ಲೋರ್ ಬಂದು 2 BHK ಬರುತ್ತೆ. ಸೇಮ್ ಆಸ್ ಇಟ್ ಈಸ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎರಡು ಒಂದೇ ತರ ಇರುತ್ತೆ. ಸೊ ಫಸ್ಟ್ ಫ್ಲೋರ್ ಬೇಡ, ಡೈರೆಕ್ಟ್ ಆಗಿ ನಾನು ಸೆಕೆಂಡ್ ಫ್ಲೋರ್ ಹೋಗ್ತೀನಿ, ಲಿಫ್ಟ್ ಅಲ್ಲಿ ಹೋಗ್ತೀನಿ. ಸೆಕೆಂಡ್ ಫ್ಲೋರ್ 2 BHK ಮನೆ ಬರುತ್ತೆ. 3rd ಫ್ಲೋರ್ ಇಂದ ಡ್ಯೂಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಫ್ಲೋರ್ ಹೋಗಿ ಅಲ್ಲಿಂದ ನಾನು ತೋರಿಸ್ಕೊಂಡು 2 BHK ಮನೆ ಅಲ್ಲಿಗೆ ಹೋಗೋಣ ಡೈರೆಕ್ಟ್ ಆಗಿ. ಸೊ ಇದ್ರ ಎಂಟ್ರೆನ್ಸ್, ಫ್ರಂಟ್ ಎಂಟ್ರೆನ್ಸ್ ನೋಡ್ತಾ ಇದೀರಾ, 2 BHK ಮನೆದು ಸೆಕೆಂಡ್ ಫ್ಲೋರ್ ಇದು. ಸೊ ಕಂಪ್ಲೀಟ್ ಆಗಿ ನಿಮ್ಗೆ MS ಗೇಟ್ ಮಾಡಿದ್ದಾರೆ, ಫುಲ್ ಕವರ್ಡ್ MS ರೈಲಿಂಗ್ಸ್ ಕೂಡ ಹಾಕಿದ್ದಾರೆ. ಸೊ ಲಿಫ್ಟ್ ಈಚೆ ಇರುತ್ತೆ, ಸ್ಟೇರ್ ಕೇಸು ಈಚೆ ಇರುತ್ತೆ. ಸೊ ಮನೆಗೆ ಬೇರೆಯವ್ರಿಗೆ ಯಾವ್ದೇ ತರ ಆಕ್ಸಿಸ್ ಇರಲ್ಲ. ಸೊ ಗೇಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಇರುತ್ತೆ. ಸೊ ರೈಲಿಂಗ್ಸ್ ಕೂಡ ನೋಡ್ತಾ ಇದೀರಾ, MS ರೈಲಿಂಗ್ಸ್ ಫುಲ್ ಕ್ಲೋಸ್ಡ್ ಇರುತ್ತೆ. ಸೊ ಇದು ಬಂದು ಫ್ರಂಟ್ ಎಲಿವೇಶನ್ ಬರುತ್ತೆ. ಸೊ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ ಇದು. ಸೊ ಕಂಪ್ಲೀಟ್ ಆಗಿ ಸೆಕ್ಯೂರಿಟಿ ಇರುತ್ತೆ. ಸೊ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಡೋರ್ಸ್ ವಿಂಡೋಸ್ ಎಲ್ಲ ಕಂಪ್ಲೀಟ್ ಆಗಿ ಟೀ ಕುಡ್ ಅಲ್ಲಿ ಮಾಡಿದ್ದಾರೆ. ಸೊ ಅದು ಕೂಡ ನೋಡ್ತಾ ಇದ್ದೀರಾ, ಡೋರ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಥಿಕ್ನೆಸ್ ದೊಡ್ಡದಾಗಿದೆ, ದಪ್ಪ ಬರುತ್ತೆ ತುಂಬಾ. ಸೊ ಲಿವಿಂಗ್ ಏರಿಯಾ ನೋಡಿ ತೋರಿಸ್ಕೊಡ್ತೀನಿ. ಸೊ ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ನೋಡಿ, ಎಷ್ಟು ದೊಡ್ಡದಾಗಿ ಎಷ್ಟು ಸ್ಪೇಷಿಯಸ್ ಆಗಿದೆ ಲಿವಿಂಗ್ ಏರಿಯಾ. ಸೊ POP ಫಾಲ್ ಸೀಲಿಂಗ್ ಯೂಸ್ ಮಾಡಿದ್ದಾರೆ, ವಿತ್ LED ಲೈಟ್ಸ್ ಗಳು ಹಾಕಿದ್ದಾರೆ. ಸ್ಪೇಷಿಯಸ್ ಆಗಿ ಲಿವಿಂಗ್ ಏರಿಯಾ ಬರುತ್ತೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಗ್ರಾನೈಟ್ಸ್ ಬರುತ್ತೆ. TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಸೊ ಜೊತೆನಲ್ಲಿ ಈ ಕಡೆ ಒಂದು ನಿಮ್ಗೆ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ದು ಕೂಡ ಡೋರ್ ಟೀ ಕುಡ್ ಅಲ್ಲಿ ಮಾಡಿರುತ್ತಾರೆ. ಇದು ಕೂಡ ಪೂಜಾ ರೂಮ್ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ POP ಮಾಡಿದ್ದಾರೆ, ಲೈಟಿಂಗ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದು ಬಂದು ರೆಂಟ್ ಕೊಡೋ ಅಂತ ಮನೆ. ಸೊ ಇದು ಬಂದು ಮಾಡಲ್ ಕಿಚನ್ ಬರುತ್ತೆ. ಸೊ ಕಿಚನ್ ನೋಡ್ತಾ ಇದ್ದೀರಾ, ಮೇಲ್ಗಡೆ ನಿಮ್ಗೆ ಎಲ್ಲಾ ತರ ಸ್ಟೋರೇಜ್ ಬಾಕ್ಸಸ್ ಗಳು ಕೊಟ್ಟಿದ್ದಾರೆ. ಕೆಳಗಡೆನೂ ಕೂಡ ನಿಮ್ಗೆ ಟ್ಯಾಂಡಮ್ ಬಾಕ್ಸಸ್ ಗಳು ಕೊಟ್ಟಿದ್ದಾರೆ. ಎಲ್ಲ ವಿತ್ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಕ್ವಾಟ್ಸ್ ಹಾಕಿದ್ದಾರೆ ಮೇಲೆ.
ಆಕ್ವಾಗಾರ್ಡ್ ಪಾಯಿಂಟ್ ಬರುತ್ತೆ, ಚಿಮ್ನಿ ಪಾಯಿಂಟ್ ಆಪ್ಷನ್ ಬರುತ್ತೆ. ಪಕ್ಕದಲ್ಲೇ ನಿಮ್ಗೆ ಜೊತೆನಲ್ಲಿ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ MS ರೈಲಿಂಗ್ಸ್ ಅಲ್ಲಿ ಕವರ್ ಮಾಡಿದ್ದಾರೆ ಸೆಕ್ಯೂರಿಟಿಗೆ. ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಇಲ್ಲೊಂದು ನಿಮ್ಗೆ ವಾಶ್ ಬೇಷನ್ ಬರುತ್ತೆ, ಸಿಂಕು. ಸೊ ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಇದು ಕೂಡ ನಿಮ್ಗೆ ನೋಡಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಟೈಲ್ಸ್ ಹಾಕಿದ್ದಾರೆ, ವಿತ್ ಎಕ್ಸಾಸ್ಟ್ ಫ್ಯಾನ್ ಆಲ್ರೆಡಿ ಹಾಕಿದ್ದಾರೆ. ಡ್ರೈ ಏರಿಯಾ, ವೆಟ್ ಏರಿಯಾ ಆಕ್ಚುಲಿ ಸಪ್ರೇಟ್ ಆಗಿ ಬರುತ್ತೆ ಒಂದೊಂದು ಮನೆಗೂ. ಅದನ್ನ ನಾನು ತೋರಿಸ್ಕೊಡ್ತೀನಿ. ಪಕ್ಕದಲ್ಲೇ ಒಂದು ಬೆಡ್ರೂಮ್ ಬರುತ್ತೆ. ಸೊ ಆ ಬೆಡ್ರೂಮ್ ನೋಡಿ, ಸ್ಪೇಷಿಯಸ್ ಆಗಿ ಬರುತ್ತೆ ಬೆಡ್ರೂಮ್. ಸೊ ವಿತ್ ಆಲ್ರೆಡಿ ವಾರ್ಡ್ರೋಬ್ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಜೊತೆನಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಅಲ್ಲೇ ಮಾಡಿದ್ದಾರೆ ಸೆಂಟ್ರಲ್ಲಿ. ಸೊ ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ ಗಳು ಬರುತ್ತೆ. ಇದರಲ್ಲೂ ಕೂಡ POP ಫಾಲ್ ಸೀಲಿಂಗ್ ಹಾಕಿ LED ಲೈಟ್ಸ್ ಗಳು, ಪ್ರೊಫೈಲ್ ಲೈಟ್ಸ್ ಗಳು ಹಾಕಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಸ್ಟೋರೇಜ್ ಅಂತೂ ಏನು ಪ್ರಾಬ್ಲಮ್ ಇರಲ್ಲ ಎಲ್ಲ ತರ. ಸೊ ವಿಂಡೋಸ್ ಅಂತೂ ರೈಟ್ ಟು ಲೆಫ್ಟ್ ಎರಡು ಕಡೆನೂ ನಿಮ್ಗೆ 2 ವಿಂಡೋಸ್ ಕೊಟ್ಟಿದ್ದಾರೆ. ಬಿಕಾಸ್ ಎಲ್ಲಾ ಕಡೆನೂ ನಿಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ವಿಂಡೋಸ್ಗೆ ಏನು ಪ್ರಾಬ್ಲಮ್ ಇರಲ್ಲ. ಸೊ ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ ನಿಮ್ಗೆ. ಗಾಳಿ ಬೆಳಕಂತೂ ಬಂದೇ ಬರುತ್ತೆ. ಸೊ ಇದು ಬಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದು. ಸೊ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ರೆ ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ. ತುಂಬಾ ದೊಡ್ಡದಾಗಿದೆ ಆಕ್ಚುಲಿ. ಇದು ಸ್ಪೇಷಿಯಸ್ ಆಗಿ ಬರುತ್ತೆ ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲಿ ನಿಮ್ಗೆ ಜೊತೆನಲ್ಲಿ ಒಂದು ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ ಆಪ್ಷನ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಬಾಕ್ಸಸ್ ಗಳು ಬರುತ್ತೆ, ಒಂದು ಬಾಲ್ಕನಿ ಕೂಡ ಬರುತ್ತೆ, ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ ಇಲ್ಲಿ. ಸೊ ಎಲ್ಲ ತರನು ನೋಡಿ ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ ನೋಡಿ, ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲೆಲ್ಲ ವಾಲ್ಸ್ ಎಲ್ಲ ನೋಡ್ತಾ ಇದೀರ ನಿಮ್ಗೆ. ವಾಲ್ಸ್ ಕೂಡ ನಿಮ್ಗೆ ಟೈಲ್ಸ್ ಹಾಕಿದ್ದಾರೆ. ಟೈಲ್ಸ್ ಅಲ್ಲ, ಅದು ಗ್ರಾನೈಟ್ ಹಾಕಿದ್ದಾರೆ ಆಕ್ಚುಲಿ. ಇದು ಬಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸೊ ಇದ್ರಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಡ್ರೈ ಏರಿಯಾ, ವೆಟ್ ಏರಿಯಾ ಸಪರೇಟ್ ಆಗಿ ಬರುತ್ತೆ. ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದಾರೆ, ವಾಲ್ ಮೌಂಟೆಡ್ ಬರುತ್ತೆ ನಿಮ್ಗೆ ಕಮೋಡ್ಸ್ ಗಳು. ಸೊ ಇದು ಬಂದು ರೆಂಟ್ ಕೊಡೋ ಅಂತ ಮನೆನೇ ಎಷ್ಟು ಲಕ್ಸುರಿ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ. ಸೊ ಇದೇನ್ ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇದ್ದೀರಾ, ಇದು 2 BHK ಮನೆ. ಸೇಮ್ ಆಸ್ ಇಟ್ ಈಸ್ ಏನಿದೆಯೋ, ಏನ್ ಗೇಟ್ ಬರುತ್ತೆ ಅದೆಲ್ಲ ಕಂಪ್ಲೀಟ್ ಆಗಿ ಫಸ್ಟ್ ಫ್ಲೋರ್ ಅಲ್ಲೂ ಕೂಡ ಸೇಮ್ ಅದೇ ತರ ಬರುತ್ತೆ. 2 BHK ಮನೆ, 2 ಮನೆಗೂ ಲಿಫ್ಟ್ ಆಕ್ಸಿಸ್ ಇರುತ್ತೆ, ಪಾರ್ಕಿಂಗ್ ಆಪ್ಷನ್ಸ್ ಇರುತ್ತೆ. ಇದು ಬಂದು 4 BHK ಡ್ಯೂಪ್ಲೆಕ್ಸ್ ಹೌಸ್ ನ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಇದ್ರಲ್ಲೂ ಕೂಡ ನೋಡ್ತಾ ಇದೀರಾ ಸೇಮ್ MS ಗೇಟ್ ಬರುತ್ತೆ, MS ರೈಲಿಂಗ್ಸ್ ಬರುತ್ತೆ, ಕಂಪ್ಲೀಟ್ ಕವರ್ಡ್ ಆಗಿರುತ್ತೆ. ಯಾವುದೇ ತರ ನಿಮ್ಗೆ ಯಾರು ಬರೋ ತರ ಆಪ್ಷನ್ಸ್ ಇರಲ್ಲ. ಫುಲ್ ಸೆಕ್ಯೂರಿಟಿ ಇರುತ್ತೆ ನಿಮ್ಗೆ. ಸೊ ಇದು ಬಂದು ಫ್ರಂಟ್ ಎಲಿವೇಶನ್ ನೋಡ್ತಾ ಇದೀರಾ, ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ ಡೋರ್ ನೋಡ್ತಾ ಇದೀರಾ, 2.5 ಇಂಚು ಥಿಕ್ನೆಸ್ ಇರೋಂತ ಒಂದು ಹೆವಿ ಗೇಜ್ ಅಲ್ಲಿ ಮಾಡಿರೋಂತ ಒಂದು ಡೋರ್ ಕೊಟ್ಟಿದ್ದಾರೆ ಟೀಕ್ ವುಡ್ ಅಲ್ಲಿ. ಸೊ ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ ಮಾತ್ರ. ಸೊ ಇದನ್ನ ನೀವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ಅಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸಸ್ ಬರುತ್ತೆ. ತುಂಬಾ ಸಖತ್ತಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು. ನೀವು ಎದುರುಗಡೆನೆ ಬಂದು ನೋಡಿದ್ರೆ ತುಂಬಾ ಲಕ್ಸುರಿ ಆಗಿದೆ ಅದು. ಸ್ಪೇಷಿಯಸ್ ಆಗಿ ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ಸೊ ಫ್ಲೋರಿಂಗ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಇಟಾಲಿಯನ್ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಇಂದ ಹಿಡಿದು ಪ್ರತಿಯೊಂದು ರೂಮ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಇಟಾಲಿಯನ್ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಲಕ್ಸುರಿ ಆಗಿ ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಲಕ್ಸುರಿ ಆಗಿ ಮಾಡಿದ್ದಾರೆ. ಸೊ ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಾ, ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ ಪ್ರೊಫೈಲ್ ಲೈಟ್ಸ್ ಗಳು ಹಾಕಿದ್ದಾರೆ. ವುಡ್ ಫಿನಿಶಿಂಗ್ ಅಲ್ಲಿ, ವುಡ್ ವರ್ಕ್ ಅಲ್ಲಿ ಎಲ್ಲಾ ಕಡೆ ಸ್ಟೇರ್ ಕೇಸ್ ಇಂದ ಹಿಡಿದು ಇಲ್ಲಿ ಸ್ಟೋರೇಜ್ ಬಾಕ್ಸಸ್ ನೋಡ್ತಾ ಇದ್ದೀರಾ. ಇಲ್ಲೊಂದು ಸ್ಟೋರೇಜ್ ಬಾಕ್ಸ್ ಬರುತ್ತೆ. ಮೇಲ್ಗಡೆ ನಿಮ್ಗೆ ಫಿಶ್ ಟ್ಯಾಂಕ್ ಇಟ್ಕೊಳ್ಳೋ ಅಂತ ಒಂದು ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಗೆ ಥಿಂಗ್ಸ್ ಗಳು ಇಟ್ಕೊಳ್ಳೋ ಅಂತ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ. ಜೊತೆನಲ್ಲಿ ಪ್ರೊಫೈಲ್ ಲೈಟ್ ಕೂಡ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಾಲ್ಗೂ ಕೂಡ ನೋಡ್ತಾ ಇದ್ದೀರಾ ಶೀಟ್ಸ್ ಗಳು ಹಾಕಿ ಯೂಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಟಿವಿ ಕ್ಯಾಬಿನೆಟ್ ಇಂದ ಹಿಡಿದು ಎಲ್ಲ ಪ್ರತಿಯೊಂದು ಕೂಡ ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ಬಂದು ನಿಮ್ಗೆ ಡೈನಿಂಗ್ ಸ್ಪೇಸ್ ಬರುತ್ತೆ. ಸೊ ಇದು ನೋಡಿ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ, ದೊಡ್ಡದಾಗಿದೆ ಡೈನಿಂಗ್ ಸ್ಪೇಸ್ ಆಕ್ಚುಲಿ. 4x4 8 ಜನ ಕುತ್ಕೊಂಡು ಊಟ ಮಾಡೋ ಅಂತ ಸ್ಪೇಸ್ ಅದು. ಸೊ ಇಲ್ಲಿ ಬಂದು ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಕೂಡ ತುಂಬಾ ದೊಡ್ಡದಾಗಿ ಬರುತ್ತೆ, ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಗೋಪುರ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಆಕ್ಚುಲಿ ದೊಡ್ಡದಾಗಿ ಬರುತ್ತೆ, ಸ್ಪೇಷಿಯಸ್ ಆಗಿದೆ. ನಿಮ್ಗೆ ಜಾಗ ಮಾತ್ರ ಇಬ್ರು ಕೂತ್ಕೊಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ. ಇಬ್ರಕ್ಕಿಂತ 3 ಜನನು ಕೂತ್ಕೊಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಕೂಡ ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಮಾಡಿದ್ದಾರೆ. ಇದು ಬಂದು ಡೈನಿಂಗ್ ಸ್ಪೇಸ್ ಪಕ್ಕ ನಿಮ್ಗೆ ಈ ಕಡೆ ಒಂದು ಯುಟಿಲಿಟಿ ಸ್ಪೇಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ಕವರ್ಡ್ MS ರೈಲಿಂಗ್ಸ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ಯುಟಿಲಿಟಿ ಸಪರೇಟ್ ಆಗಿ ಬರುತ್ತೆ, ಡೈನಿಂಗ್ ಸ್ಪೇಸ್ ಸಪರೇಟ್ ಆಗಿ ಬರುತ್ತೆ, ಪೂಜಾ ರೂಮ್ ಸಪರೇಟ್ ಆಗಿರುತ್ತೆ. ಸೊ ಕಿಚನ್, ಮಾಡ್ಯುಲರ್ ಕಿಚನ್ ಕೂಡ ಸಪರೇಟ್ ಆಗಿದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಮಾಡರ್ನ್ ಆಗಿ ಮಾಡ್ಯುಲರ್ ಕಿಚನ್ ನ ಮಾಡ್ಕೊಟ್ಟಿದ್ದಾರೆ. ಸೊ ಎಲ್ಲಾ ತರ ಸ್ಟೋರೇಜ್ ಬಾಕ್ಸಸ್ ಗಳು ನೋಡ್ತಾ ಇದ್ದೀರಾ. ಸೊ ಕ್ವಾಡ್ಸ್ ಹಾಕಿದ್ದಾರೆ.
ಎಲ್ಲಾ ತರ ಟಂಡಮ್ ಬಾಕ್ಸಸ್ಗಳು ನಿಮ್ಗೆ ಸಾಫ್ಟ್ ಕ್ಲೋಸರ್ಸ್ ಆಪ್ಷನ್ಸ್ ಬರುತ್ತೆ. ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ ಆಕ್ಚುಲಿ ಮಾತ್ರ. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಪ್ರಾಪರ್ಟಿ ನೋಡ್ತಾ ಇದ್ದಂಗೆ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ, ನಾವೇ ಕರ್ಕೊಂಬಂದು ತೋರಿಸ್ತೀವಿ ಡೈರೆಕ್ಟ್ ಆಗಿ. ಸೊ ಇಲ್ಲಿ ನಿಮ್ಗೆ ಆಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಚಿಮ್ನಿಗೆ ಎಲ್ಲಿ ಬೇಕೋ ಅಲ್ಲಿ ನಾವು ಸ್ಪೇಸ್ ಮಾಡ್ಕೊಬಹುದು. ಔಟ್ಲೆಟ್ ಅಂತೂ ಸ್ಪೇಸ್ ಮಾಡಿರ್ತಾರೆ ಆಲ್ರೆಡಿ. ಸೊ ಇಲ್ಲಿ ನೋಡಿ ಸ್ಟೋರೇಜ್ ಬಾಕ್ಸ್ ಒಂದು ಎಕ್ಸ್ಟ್ರಾ ಮಾಡಿದ್ದಾರೆ. ಸೊ ಇದು ನೋಡಿ ಯಾವ ತರ ಬರುತ್ತೆ. ಇಲ್ಲೂ ಕೂಡ ನಿಮ್ಗೆ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಒಂಥರ ಲಕ್ಸುರಿ ಅಂತಾನೆ ಹೇಳ್ಬೋದು ಈ ಮನೆ ಮಾತ್ರ. ಸೊ 30-50 ಡೈಮೆನ್ಷನ್ ಅಲ್ಲಿ ಒಂದು ಒಳ್ಳೆ ಪ್ರೈಸಿಂಗಿಗೆ ಈ ಮನೆಗೆ ವರ್ತ್ ಪ್ರೈಸೇ ಕೋಟ್ ಮಾಡಿದ್ದಾರೆ. ಅದನ್ನ ನಾನು ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿ ಬಂದು ಫ್ರಿಡ್ಜ್ ಪಾಯಿಂಟ್ ಬರುತ್ತೆ ನಿಮ್ಗೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಹೈಡ್ರಾಲಿಕ್ ಲಿಫ್ಟ್ ಬರುತ್ತೆ ನೋಡಿ. ಎಲ್ಲಾ ಸ್ಟೋರೇಜ್ ಬಾಕ್ಸಸ್ಗಳು ಲಕ್ಸುರಿಯಾಗಿ ಕಾಣಿಸುತ್ತೆ. ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ಬರುತ್ತೆ. ಹೈಡ್ರಾಲಿಕ್ ಲಿಫ್ಟ್ ಆಪ್ಷನ್ ಬರುತ್ತೆ. ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ಗಳು ಬರುತ್ತೆ. ತುಂಬಾ ಲಕ್ಸುರಿಯಾಗಿ ಮಾಡಿದ್ದಾರೆ ಅನ್ಸಲ್ವಾ? ಸೊ ಈ ಮನೆಗೆ ಏನ್ ಕೊಟ್ ಮಾಡ್ತಾ ಇರ್ಬೋದು ಪ್ರೈಸ್ ಕಮೆಂಟ್ ಮಾಡಿ ನೀವು ಕೂಡ. ಸೊ ಇದು ಬಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಇದು ಕೂಡ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ಕಾಮನ್ ಬಾತ್ರೂಮ್. ಸೊ ಇಲ್ಲೇ ಒಂದು ಆಕ್ಚುಲಿ ಒಂದು ಬೆಡ್ರೂಮ್ ಬರುತ್ತೆ. ಇದನ್ನ ಪೇರೆಂಟ್ಸ್ ಬೆಡ್ರೂಮ್ ತರ ಯೂಸ್ ಮಾಡ್ಕೊಬಹುದು. ಬಟ್ ಪೇರೆಂಟ್ಸ್ ಬೆಡ್ರೂಮ್ ಗಿನ್ನ ಇದು ಆಕ್ಚುಲಿ ಮಾಸ್ಟರ್ ಬೆಡ್ರೂಮ್ ತರಾನೇ ಇದೆ. ಬಟ್ ಅದು ಆಕ್ಚುಲಿ ಏನಂತಂದ್ರೆ ಪೇರೆಂಟ್ಸ್ ಬೆಡ್ರೂಮ್ ತರ ಯೂಸ್ ಮಾಡ್ಕೊಬಹುದು. ಸೊ ಸ್ಪೇಷಿಯಸ್ ಆಗಿ ಬರುತ್ತೆ, ಲಕ್ಸುರಿ ಆಗಿ ಇದೆ ಇದನ್ನು ಕೂಡ. ಸೊ ಇದರಲ್ಲೂ ಕೂಡ ಟಿವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ವಾರ್ಡ್ರೋಬ್ಸ್ ಗಳು ಕೊಟ್ಟಿದ್ದಾರೆ, ಸ್ಟೋರೇಜ್ ಬಾಕ್ಸಸ್ ಗಳು ಕೊಟ್ಟಿದ್ದಾರೆ. ಜೊತೆನಲ್ಲಿ ಒಂದು ಬಾಲ್ಕನಿ ಕೂಡ ಬರುತ್ತೆ ಇಲ್ಲಿ. ಸೊ ನೋಡ್ತಾ ಇದ್ದೀರಾ ಬಾಲ್ಕನಿ ಕೂಡ, ಅದು ಕೂಡ ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ನೋಡಿ. ಬಾಲ್ಕನಿನೂ ಕೊಟ್ಟಿದ್ದಾರೆ. ಒಂದು ಡ್ರೆಸ್ಸಿಂಗ್ ಯೂನಿಟ್ ಸಪರೇಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. POP ಫಾಲ್ ಸೀಲಿಂಗು ಮಾಡಿದ್ದಾರೆ. LED ಲೈಟ್ಸ್ ಗಳು ಹಾಕಿದ್ದಾರೆ. ಇದು ನೋಡಿ ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಇಲ್ಲಿ ಸ್ಟೋರೇಜ್ ಬಾಕ್ಸಸ್ ಗಳು ಬರುತ್ತೆ. ಅಲ್ಲೂ ಕೂಡ ಪ್ರೊಫೈಲ್ ಲೈಟ್ ಹಾಕಿದ್ದಾರೆ. ಪ್ರತಿಯೊಂದು ವಾರ್ಡ್ರೋಬ್ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಪ್ರೊಫೈಲ್ ಲೈಟ್ಸ್ ಗಳು ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಓಪನ್ ಮಾಡ್ತಾ ಇದ್ದಂಗೆ ಪ್ರೊಫೈಲ್ ಲೈಟ್ ಆನ್ ಆಗ್ಬೇಕು, ಆ ತರ ಮಾಡ್ಕೊಟ್ಟಿದ್ದಾರೆ. ಸೊ ಇದು ಬಂದು ಸ್ಟಡಿ ಯೂನಿಟ್ ನೋಡಿ. ವಾರ್ಡ್ರೋಬ್ ಓಪನ್ ಮಾಡಿದ್ರೆ ಅಲ್ಲಿ ಪ್ರೊಫೈಲ್ ಲೈಟ್ ಬರಬೇಕು. ಸೊ ಒಂಥರ ಲಕ್ಸುರಿಯಾಗಿ ಕಾಣಿಸುತ್ತೆ. ತರ ಡಿಫ್ರೆಂಟ್ ವೈಬೇ ಇರುತ್ತೆ ಈ ಲೈಟಿಂಗ್ಸ್ ಅಲ್ಲಿ. ಇದಿಷ್ಟು ಬಂದು 3rd ಫ್ಲೋರ್ ಈ 4 BHK ಡ್ಯೂಪ್ಲೆಕ್ಸ್ ಹೌಸ್ ನ ಎಂಟ್ರೆನ್ಸ್ ಅಲ್ಲಿ ಇರೋಂಥದ್ದು. ಸೊ ಮೇಲ್ಗಡೆ ಇನ್ನೊಂದು ಫ್ಲೋರ್ ಅಲ್ಲಿ ಏನೇನ್ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ 4th ಫ್ಲೋರ್ ಅಲ್ಲಿ. ಸೊ ನೋಡ್ತಾ ಇದೀರಾ ಸ್ಟೇರ್ ಕೇಸ್ ಅಲ್ಲಿ ಪಕ್ಕದಲ್ಲಿ ನಿಮ್ಗೆ ಪ್ರೊಫೈಲ್ ಲೈಟ್ ಹೆಂಗ್ ಮಾಡಿದ್ದಾರೆ ಅಂತ. ಸೊ ಕತ್ಲಲ್ಲೆಲ್ಲ ನಿಮ್ಗೆ ತುಂಬಾ ಲಕ್ಸುರಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಡಿಫ್ರೆಂಟ್ ವೈಬೇ ಇರುತ್ತೆ ಆ ಲೈಟಿಂಗ್ಸ್ ಗೆ. ಸೊ ಇಲ್ಲಿ ನೋಡಿ 4th ಫ್ಲೋರ್ ಅಲ್ಲಿ ಆಕ್ಚುಲಿ ಇಲ್ಲೂ ಒಂದು ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ. ಲಿವಿಂಗ್ ಏರಿಯಾನೇ ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ನೋಡಿ. ತುಂಬಾ ದೊಡ್ಡದಾಗಿ ಬರುತ್ತೆ ಸ್ಪೇಷಿಯಸ್ ಆಗಿ. ಸೊ ಇಲ್ಲೂ ಕೂಡ ದೊಡ್ಡದಾಗಿ ನೀವು ಒಂದು 10 ಜನ ಕುತ್ಕೊಳ್ಳೋಂತ ಸೋಫಾ ಹಾಕೊಬಹುದು. ಸೋಫಾ ಹಾಕೊಂಡು ಟಿವಿ ಯೂನಿಟ್ ಕೊಟ್ಟಿದ್ದಾರೆ. ಟಿವಿ ಯೂನಿಟ್ ಅಲ್ಲಿ ಟಿವಿ ನೋಡ್ಬೋದು ಎಲ್ಲ ಕುತ್ಕೊಂಡು. ಸೊ ಆತರ ಒಂದು ಲಿವಿಂಗ್ ಏರಿಯಾ. ಸೊ ಇದು ಬಂದು ಸೆಕೆಂಡ್ ಬೆಡ್ರೂಮ್. ಇದನ್ನ ಕಿಡ್ಸ್ ಬೆಡ್ರೂಮ್ ಅಂತಾನೆ ಯೂಸ್ ಮಾಡ್ಕೊಬಹುದು. ಸೊ ಇದು ಬಂದು ಎಷ್ಟು ಲಕ್ಸುರಿ ಆಗಿ ಮಾಡಿದ್ದಾರೆ ನೋಡಿ. ಸೊ ಪ್ರತಿಯೊಂದು ವುಡ್ ವರ್ಕ್ ಏನ್ ಮಾಡಿದ್ರೆ ಅದು ನ್ಯಾಚುರಲ್ ವುಡ್ ಲೇಯರ್ಸ್ ಗಳಲ್ಲಿ ಕಟ್ ಮಾಡ್ಕೊಂಡು ಮಾಡಿರೋಂತ ವುಡ್ ವರ್ಕ್ ಆಗಿರುತ್ತೆ ಇದೆಲ್ಲ ಕಂಪ್ಲೀಟ್ ಆಗಿ. ಸೊ ಇದನ್ನ ಡೈರೆಕ್ಟ್ ಆಗಿ ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅಂತ ಅನ್ಬಿಟ್ಟು. ಸೊ ಇದು ಆಕ್ಚುಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋಂಥದ್ದು. ಸೊ ಇದು ಕಾಟ್ ನೋಡ್ತಾ ಇದೀರಾ, ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಕಾಟು ಕೂಡ. ಸೊ ರೌಂಡ್ ಶೇಪ್ ಅಲ್ಲಿ ಬರುತ್ತೆ ನಿಮ್ಗೆ ಕಾಟು, ಕಿಂಗ್ ಸೈಜ್ ಕಾಟು ರೌಂಡ್ ಶೇಪ್ ಅಲ್ಲಿ ಬರುತ್ತೆ. ಟಿವಿ ಕ್ಯಾಬಿನೆಟ್ ಇರುತ್ತೆ ಮೇಲ್ಗಡೆ. ಅದಕ್ಕೂ ಕೂಡ ಫಾಲ್ ಸೀಲಿಂಗ್ ಯೂಸ್ ಮಾಡಿದ್ದಾರೆ. WPVC ಫಾಲ್ ಸೀಲಿಂಗ್ ಯೂಸ್ ಮಾಡಿದ್ದಾರೆ. ಅದು ಸ್ಟಡಿ ಯೂನಿಟ್ ಕೂಡ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಪ್ರೊಫೈಲ್ ಲೈಟ್ ಬರುತ್ತೆ. ಮೇಲ್ಗಡೆ ಸ್ಟೋರೇಜ್ ಬಾಕ್ಸಸ್ ಗಳು ಬರುತ್ತೆ. ಬುಕ್ ಥಿಂಗ್ಸ್ ಗಳು ಇಟ್ಕೊಳ್ಳೋಂತ ಸ್ಪೇಸ್ ಬರುತ್ತೆ. ಸೊ ನೋಡ್ತಾ ಇದ್ರೆ ವುಡ್ ವರ್ಕ್ ನಾನು ಹೇಳದ್ನಲ್ಲ, ನ್ಯಾಚುರಲ್ ವುಡ್ ಲೇಯರ್ ನ ಕಟ್ ಮಾಡ್ಕೊಂಡು ಮಾಡಿರೋಂತ ವುಡ್ ಆಗಿರುತ್ತದು. ಇಲ್ಲೊಂದು ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ. ಅದು ಕೂಡ ತುಂಬಾ ಲಕ್ಸುರಿ ಆಗಿ ಬರುತ್ತೆ. ಅದ್ರ ಬ್ಯಾಕ್ ಸೈಡ್ ಸ್ಪೇಸ್ ಬರುತ್ತೆ. ಅದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಬಂದು ಅಟ್ಯಾಚ್ಡ್ ಬಾತ್ರೂಮ್. ಸೊ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ, ಎಷ್ಟು ಲಕ್ಸುರಿ ಆಗಿದೆ. ಈ ಕಡೆ ನಿಮ್ಗೆ ಡ್ರೈ ಏರಿಯಾ ಸಪರೇಟ್, ವೆಟ್ ಏರಿಯಾ ಸಪರೇಟ್ ಆಗಿರುತ್ತೆ. ಎಕ್ಸಾಸ್ಟ್ ಫ್ಯಾನ್ ಆಲ್ರೆಡಿ ಹಾಕಿದ್ದಾರೆ. ಸೊ ವಾರ್ಡ್ರೋಬ್ಸ್ ಗಳು ಇದೆಲ್ಲ ನೋಡ್ತಾ ಇದೀರಾ, ವಾಕಿನ್ ವಾರ್ಡ್ರೋಬ್ಸ್ ತರ ಬರುತ್ತೆ. ಇದೊಂಥರ ಸಪರೇಟ್ ಆಗಿ ರೂಮೇ ಇರುತ್ತೆ ನಿಮ್ಗೆ. ಡ್ರೆಸ್ಸಿಂಗ್ ಯೂನಿಟ್ ರೂಮ್ ಅಂತಾನೆ ಹೇಳ್ಬೋದು. ಸೊ ವಾರ್ಡ್ರೋಬ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಪ್ರೊಫೈಲ್ ಲೈಟ್ಸ್ ಗಳು ಇರುತ್ತೆ, LED ಲೈಟ್ಸ್ ಗಳು. ತುಂಬಾ ಸ್ಪೇಷಿಯಸ್ ಆಗಿ ಲಕ್ಸುರಿ ಆಗಿ ಮಾಡಿದ್ದಾರೆ ಮಾತ್ರ. ಸೊ ಈ ಕಡೆ ನಾನು ಹೇಳದ್ನಲ್ಲ ಡ್ರೆಸ್ಸಿಂಗ್ ಯೂನಿಟ್ ಓಪನ್ ಮಾಡಿದ್ರೆ ಹಿಂದೆಗಡೆ ಥಿಂಗ್ಸ್ ಗಳು ಇಟ್ಕೊಳ್ಳೋಂತ ಒಂದು ಸ್ಪೇಸ್ ಕೂಡ ಜಾಗ ಮಾಡ್ಕೊಟ್ಟಿದ್ದಾರೆ. ಈ ತರ ಬರುತ್ತೆ. ಸೊ
ಸೊ ಇದು ಒಂದು ಬೆಡ್ರೂಮ್ ಆಯ್ತು. ಸೊ ಇನ್ನೂ ಒಂದು ಬೆಡ್ರೂಮ್ ಆ ಕಡೆ ಇದೆ, ಅದನ್ನ ನಾನು ತೋರಿಸ್ಕೊಡ್ತೀನಿ. ಇದು ಬಂದು 3rd ಬೆಡ್ರೂಮ್, ಇದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಇಲ್ಲೂ ಕೂಡ ನೋಡ್ತಾ ಇದೀರಾ ಕಂಪ್ಲೀಟ್ ಆಗಿ ಕಾಟ್ ಬರುತ್ತೆ. ಮೇಲ್ಗಡೆ ಅದೇ ಕಾಂಬಿನೇಷನ್ ಅಲ್ಲಿ WPVC ನಲ್ಲಿ ನಿಮ್ಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. UPVC ನಲ್ಲಿ ಟಿವಿ ಕ್ಯಾಬಿನೆಟ್ ಆಪ್ಷನ್ ಬರುತ್ತೆ, ವಾರ್ಡ್ರೋಬ್ ಆಪ್ಷನ್ ಬರುತ್ತೆ. ಪಕ್ಕದಲ್ಲೇ ನಿಮ್ಗೆ ಒಂದು ಸಿಟ್ಟಿಂಗ್ ಏರಿಯಾ ಆಪ್ಷನ್ ಕೊಟ್ಟಿದ್ದಾರೆ. ಎಲ್ಲಾ ತರ ಸ್ಟೋರೇಜ್ ಬಾಕ್ಸಸ್ ಗಳು ಬರುತ್ತೆ. ಕಾರ್ಡ್ ಸ್ಟೇಬಲ್ ಕೊಟ್ಟಿದ್ದಾರೆ, ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಎಲ್ಲಾ ತರ ಆಪ್ಷನ್ಸ್ ಬರುತ್ತೆ. ಇದ್ರಲ್ಲೂ ಕೂಡ ನಿಮ್ಗೆ ಒಂದು ಬಾಲ್ಕನಿ ಆಪ್ಷನ್ ಬರುತ್ತೆ, ಜೊತೆನಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಬರುತ್ತೆ. ಎಲ್ಲಾ ತರ ಬರುತ್ತೆ, ನಾನು ತೋರಿಸ್ಕೊಡ್ತೀನಿ ನೋಡಿ. ಸೊ ಇದೊಂಥರ ಲಕ್ಸುರಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಸೊ ನೋಡಿ, ಇದು ಬಾಲ್ಕನಿ. ಸೊ ಪಕ್ಕದಲ್ಲೇ ನಿಮ್ಗೆ ಒಂದು ಬಾತ್ರೂಮ್ಗೆ ಹೋಗಕ್ಕೆ ಸ್ಪೇಸ್ ಬರುತ್ತೆ. ಅದು ಡ್ರೆಸ್ಸಿಂಗ್ ರೂಮು ಬಾತ್ರೂಮು ಸಪರೇಟ್ ಆಗಿ ಇರುತ್ತೆ. ಡೋರ್ ಓಪನ್ ಮಾಡ್ಕೊಂಡೇ ಬರಬೇಕು. ನೋಡ್ತಾ ಇದ್ದೀರಾ, ಡ್ರೈ ಏರಿಯಾ ವೆಟ್ ಏರಿಯಾ ಸಪರೇಟ್. ಸೊ ಕಂಪ್ಲೀಟ್ ಆಗಿ ಇದಕ್ಕೂ ಕೂಡ ನಿಮ್ಗೆ ಟೈಲ್ಸ್ ಯೂಸ್ ಮಾಡಿರ್ತಾರೆ ಟಾಪ್ ಟು ಬಾಟಮ್ ವರ್ಗು. ಸೊ ಇದು ಬಂದ್ರೆ ಡ್ರೆಸ್ಸಿಂಗ್ ಯೂನಿಟ್. ಇಲ್ಲೂ ಕೂಡ ಸ್ಟೋರೇಜ್ಗಳು ಬರುತ್ತೆ. ಸೊ ಇದು ಬಂದು 3rd ಬೆಡ್ರೂಮ್ ಆಯ್ತು. ಸೊ ಇನ್ನೂ ಒಂದು ಬೆಡ್ರೂಮ್ ಬರುತ್ತೆ ಮೇಲ್ಗಡೆ. ಇದು ಆಕ್ಚುಲಿ ಇನ್ನೊಂದು ಏನಂತಂದ್ರೆ ಇಲ್ಲಿಗೂ ಕೂಡ ಲಿಫ್ಟ್ ಆಕ್ಸಿಸ್ ಇದೆ. ಯಾವ ತರ ಬರುತ್ತೆ ಅಂತ ನೀವೇ ನೋಡಿ. ಸೊ ಇದಕ್ಕೂ ಕೂಡ ಡೋರ್ ಯೂಸ್ ಮಾಡಿರೋದು ಟೀಕ್ವುಡ್ ಅಲ್ಲಿ ಯೂಸ್ ಮಾಡಿರೋಂಥ ಡೋರು. ಸೊ ಇಲ್ಲಿಗೆ ಲಿಫ್ಟ್ ಆಕ್ಸಿಸ್ಗೆ ಅಂತಾನೆ ಸಪರೇಟ್ ಆಗಿ ಒಂದು ಡೋರ್ ಕೊಟ್ಟು ಸಪರೇಟ್ ಆಗಿ ಒಂದು ಕ್ಯಾಬಿನ್ ಮಾಡ್ಬಿಟ್ಟಿದ್ದಾರೆ. ಸೊ ಇಲ್ಲಿವರೆಗೂ 4th ಫ್ಲೋರ್ಗೂ ಕೂಡ ಲಿಫ್ಟ್ ಆಕ್ಸಿಸ್ ಬರುತ್ತೆ ನಿಮ್ಗೆ. ಸೊ ಇದ್ರ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಇದೆ. ಇನ್ನೂ ಒಂದು ಫ್ಲೋರ್ ಏನಂತಂದ್ರೆ ಡೈರೆಕ್ಟ್ ಆಗಿ ಅಂದ್ರೆ ಟೆರೆಸ್ಗೆ ಹೋಗುವಂತ ಫ್ಲೋರ್ ಅದು. ಸೊ ಅಲ್ಲೇ ಆಕ್ಚುಲಿ ಒಂದು ರೂಮ್ ಬರುತ್ತೆ. ಅದು ಬಂದು 4th ಬೆಡ್ರೂಮ್ ಆಗಿರುತ್ತೆ. ತೋರಿಸ್ಕೊಡ್ತೀನಿ ನಾನು ಯಾವ ತರ ಅಂತ. ಸೊ ಇಲ್ಲೂ ನೋಡ್ತಾ ಇದ್ರೆ ಮೇಲ್ಗಡೆ ಫಾಲ್ ಸೀಲಿಂಗ್ ಯಾವ ತರ ಬರುತ್ತೆ ಅಂತ. ತುಂಬಾ ಲಕ್ಸುರಿ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು 5th ಫ್ಲೋರ್. ಡೈರೆಕ್ಟ್ ಆಗಿ ಇದು 4th ಬೆಡ್ರೂಮ್ ಬರುತ್ತೆ. ಇದು ಮಲ್ಟಿಪರ್ಪಸ್ ರೂಮ್ ಅಂತಾನೆ ಹೇಳ್ಬೋದು. ಇದನ್ನ ಹೋಮ್ ಥಿಯೇಟರ್ ತರ ಕನ್ವರ್ಟ್ ಮಾಡ್ಕೊಬಹುದು, ಅಥವಾ ಜಿಮ್ಮು, ಯೋಗ, ಸ್ಮಾಲ್ ಪಾರ್ಟಿ, ಫಂಕ್ಷನ್ಸ್ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಕೊಬಹುದು. ಹೆಂಗ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಜೊತೆನಲ್ಲಿ ಒಂದು ಬಾಲ್ಕನಿ ತರ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ. 3 ಟ್ರ್ಯಾಕ್ ವಿಂಡೋಸ್ ಕೂಡ ಹಾಕಿದ್ದಾರೆ. ಮಸ್ಕಿಟೋ ಮೆಶ್ ಬರುತ್ತೆ, ಸೊ ಗ್ಲಾಸು ಬರುತ್ತೆ. ಸೊ ಡೈರೆಕ್ಟ್ ಡೋರ್ ತರ ಬರುತ್ತೆ, ಓಪನ್ ಮಾಡ್ಕೊಂಡು ಈಚೆ ಹೋಗ್ಬೋದು. ಸೊ ಜೊತೆನಲ್ಲಿ ಒಂದು ಕಾಮನ್ ಬಾತ್ರೂಮು ಕೂಡ ಕೊಟ್ಟಿದ್ದಾರೆ, ಅಟ್ಯಾಚ್ ಬಾತ್ರೂಮು. ಸೊ ವಾಲ್ ಮೌಂಟೆಡ್ ಕಮೋಡ್ಸ್ಗಳು ಇರುತ್ತೆ. ಮೇಲ್ಗಡೆ ವಾಲ್ಸ್ ಎಲ್ಲ ಕಂಪ್ಲೀಟ್ ಟೈಲ್ಸ್ ಹಾಕಿರ್ತಾರೆ. ಸೊ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಮೇಂಟೆನೆನ್ಸು ಕೂಡ ಕಡಿಮೆ ಇರುತ್ತೆ. ಸೊ ಇದರಿಂದ ಈಚೆಗಡೆ ಹೋದರೆ ಸೊ ಡೈರೆಕ್ಟ್ ಕಂಪ್ಲೀಟ್ ಟೆರೆಸ್ ಬರುತ್ತೆ. ಸೊ ಟೆರೆಸ್ ನೋಡ್ತಾ ಇದ್ದೀರಿ ಯಾವ ಥರ ಬರುತ್ತೆ ಅಂತ. ಇಲ್ಲಿ ಆ್ಯಕ್ಚುಲಿ ಒಂದು ಆಪ್ಷನ್ ಇರುತ್ತೆ. ಸೊ ಮೇಲ್ಗಡೆ ಟಫಾನ್ ಗ್ಲಾಸ್ ಹಾಕಿಸ್ಕೊಬೋದು, ಅಥವಾ ಮಂಗಳೂರು ಟೈಲ್ ಹಾಕ್ಕೊಂಡು ಸೊ ಇದನ್ನು ಕೂಡ ಸಿಟ್ಔಟ್ ಏರಿಯಾ ಥರ ಕನ್ವರ್ಟ್ ಮಾಡ್ಕೊಬೋದು. ಸೊ 2 ಥರ ಪೋರ್ಷನ್ ಯೂಸ್ ಮಾಡ್ಕೊಬೋದು. ಅದನ್ನು ಸಿಟ್ಔಟ್ ಥರ ಯೂಸ್ ಮಾಡ್ಕೊಂಡ್ರೆ ಈ ಕಡೆ ಟೆರೆಸ್ ಆಪ್ಷನ್ ಬರುತ್ತೆ. ಸೊ ಆ ಕಡೆ ನೋಡ್ತಾ ಇದ್ದೀರಾ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ, ಮತ್ತು ಮ್ಯಾನ್ಯುಯಲ್ ಆಗಿ ವಾಶ್ ಮಾಡೋದಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಎರಡಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಬಿಟ್ಟರೆ ಹೆಡ್ ರೂಮ್ ಟ್ಯಾಂಕು ಮೇಲ್ಗಡೆ ಆಪ್ಷನ್ ಬರುತ್ತೆ, ಅದನ್ನು ತೋರಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನೋಡ್ತಾ ಇದ್ದೀರಾ ಅಲ್ಲಿ ಲಿಫ್ಟ್ ರೂಮ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಬಂತು ಅಂತಂದರೆ ನೋಡಿ 3 ಟ್ಯಾಂಕ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ 1,500 ಲೀಟರ್ ಕೆಪಾಸಿಟಿ ಇರೋಂಥ 3 ಟ್ಯಾಂಕ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 4,500 ಲೀಟರ್ ನಿಮಗೆ ಹೆಡ್ ರೂಮಲ್ಲಿ ಟ್ಯಾಂಕ್ ಸ್ಟೋರೇಜ್ ಆಪ್ಷನ್ ಬರುತ್ತೆ. ಸೊ ಕೆಳಗಡೆ ಸಂಪು ನೋಡಿದ್ರಿ, ಸಂಪು ಹತ್ರ ಒಂದು 15,000 ಲೀಟರ್ ಕೆಪಾಸಿಟಿ ಸಂಪು ಕೂಡ ಇದೆ. ಸೊ ಎಲ್ಲ ಥರ ಆಪ್ಷನ್ಸು ಕೂಡ ಕೊಟ್ಬಿಟ್ಟಿದ್ದಾರೆ, ಆಲ್ರೆಡಿ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಲೊಕೇಶನ್ ಮಾತ್ರ ತುಂಬ ಹೈಲೈಟ್ ಆಗಿರುತ್ತೆ. ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ಕೆಂಗೇರಿ ಕೋಡಿಪಳ್ಳಿ ಆಗಿರುತ್ತೆ. ಸೊ ಮೆಟ್ರೋ ಸ್ಟೇಷನ್ಗೆ ತುಂಬ ನಿಯರಲ್ಲಿರುತ್ತೆ. ನಿಮಗೆ 1 ಕಿಲೋಮೀಟರ್ಲಿ ನಿಮಗೆ BGS ಹಾಸ್ಪಿಟ್ಲ್ ಸಿಗುತ್ತೆ. 1 ಕಿಲೋಮೀಟರ್ಲಿ ನಿಮಗೆ ಕೆಂಗೇರಿ ಬಸ್ ಸ್ಟಾಪು ಮತ್ತು ಮೆಟ್ರೋ ಸ್ಟೇಷನ್ ಆಪ್ಷನ್ ಸಿಗುತ್ತೆ. 3 ಕಿಲೋಮೀಟರ್ಲಿ ನಿಮ್ಗೆ RR ನಗರ ಆಪ್ಷನ್ ಬರುತ್ತೆ. 2 ಕಿಲೋಮೀಟರ್ಲಿ ನಿಮಗೆ ಗ್ಲೋಬಲ್ ವಿಲೇಜ್ ಆಪ್ಷನ್ ಬರುತ್ತೆ. ಈಸಿ ಆಕ್ಸಿಸ್ ಟು ನೈಸ್ ರೋಡ್ ಆಗಿರುತ್ತೆ. ಈ ಪ್ರಾಪರ್ಟಿಯ ಬೆಲೆ ಬಂದು 3,65,00,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ಈ ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕು ಅಂತಂದರೆ ಸೊ ಪ್ರತಿಯೊಂದು ಲೋನಿಂದ ಹಿಡ್ದು ಸೊ ರಿಜಿಸ್ಟ್ರೇಷನ್ದು ಪ್ರತಿಯೊಂದು ಕೂಡ ಕೆಲಸನ ನಾವು ಕೂಡ ನೋಡ್ಕೊಳ್ತೀವಿ. ಲೋನು ಕೂಡ ನಾವೇ ಮಾಡಿಸ್ಕೊಳ್ತೀವಿ. ಸೊ ಎಲ್ಲ ಥರ ಆಪ್ಷನ್ಸು ಕೂಡ ನಮ್ಮ ಕಡೆನೇ ಇರುತ್ತೆ. ಸೊ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.